ಸೇತುವೆ ಮೇಲೆ ತಡೆಗೋಡೆ ಇಲ್ಲದ ಹಿನ್ನೆಲೆ ಮಾರುತಿ ಕಾರು ಹಳ್ಳಕ್ಕೆ ಉರುಳಿರುವ ಘಟನೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ನಡೆದಿದೆ. ಅಪಘಾತದಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆಳಕ್ಕೆ ಬಿದ್ದ ಕಾರನ್ನು ಜೆಸಿಬಿ ಮುಖಾಂತರ ಮೇಲೆ ಎತ್ತಲಾಯಿತು. ಇದೇ ವೇಳೆ ರಸ್ತೆಗೆ ತಡೆಗೋಡೆ ಇಲ್ಲದಿರುವುದನ್ನು ಖಂಡಿಸಿದ ಅಂಬೇಡ್ಕರ್ ಸೈನ್ಯ ತಾಲೂಕು ಅಧ್ಯಕ್ಷ ಅಮಿತ್ ನಾಟಿಕರ್ ಶೀಘ್ರವಾಗಿ ತಡೆಗೋಡೆ ನಿರ್ಮಿಸಬೇಕು, ಇಲ್ಲವಾದಲ್ಲಿ ಅಧಿಕಾರಿ ಮತ್ತು ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ತಾಳಿಕೋಟೆ ಮತ್ತು ಹೋಗುವ ಮಧ್ಯೆ ಕೋರವಾರ ಗ್ರಾಮದಲ್ಲಿ ಅಡ್ಡಗೋಡೆ ಕಟ್ಟಿದ ಕಾರಣ ಒಂದು ಹಳ್ಳದಲ್ಲಿ ಇವತ್ತು ಕಾರ್ ಗಾಡಿಯನ್ನ ಬಿದ್ದಿದೆ. ಇದೇ ರೀತಿ ಹಲವಾರು ಗಾಡಿಗಳಿದ್ದು ಹಲವಾರು ಜೀವಕ್ಕೆ ಪೆಟ್ಟಾಗಿದೆ. ಮುಂದೊಂದು ದಿನ ನೀವು ಅಡ್ಡಗೋಡೆ ಕಟ್ಟದೆ ಹೋದ ಕಾರಣದಲ್ಲಿ ಹಲವಾರು ಜೀವಕ್ಕೆ ತೊಂದರೆಯಾಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ ಬಂಧುಗಳೇ. ಈ ಮುಖಾಂತರ ದೇವರಹಿಪ್ಪರಗಿ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತೀವಿ. ಇದೇ ಅತಿ ಶೀಘ್ರದಲ್ಲಿ ನೀವು ಅಡ್ಡಗೋಡೆ ಕಟ್ಟದೆ ಹೋದಲ್ಲಿ ತಹಸೀಲ್ದಾರ್ ಅವರ ಕಚೇರಿಯ ಮುಂದೆ ಅಂಬೇಡ್ಕರ್ ಸೇನೆ ಉಗ್ರವಾದ ಹೋರಾಟವನ್ನ ಮಾಡುತ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂಧುಗಳೇ.